ಬೆಳಗಿನ ನಾಷ್ಟಾಕ್ಕೆ ಏನು ಮಾಡಬೇಕಂತ ನಿಮಗೆ ಚಿಂತೆ ಆಗಿದ್ರೆ ಮಿಸ್ ಮಾಡ್ದೆ ಈ ವಿಡಿಯೋನಾಗ ಕೊನೆವರೆಗೂ ನೋಡಿರಿ. ಸೊ ಏನಪ್ಪ ಇವತ್ತಿನ ದಿನ ಸ್ಪೆಷಲ್ ಅಂತಂದ್ರೆ ಇನ್ಸ್ಟಂಟಾಗಿ ನಾನು ನಿಮ್ಗೆ ಸ್ವೀಟ್ ಕಾರ್ನ್ ಪಡ್ಡನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಸೂಜಿ ರವದಿಂದ ಪಡ್ಡನ್ನು ಮಾಡಿ ತೋರ್ಸಾಕತ್ತೀನಿ. ಸೊ ಹಂಗೆ ಅದ್ರ ಜೊತೆಗೆ ಖಾರ ಆಗಿರುವಂತಹ ಚಟ್ನಿನೂ ಕೂಡ ಶೇಂಗಾ ಚಟ್ನಿನೂ ಮಾಡಿ ತೋರ್ಸಾತೀನಿ. ಸೊ ಮಿಸ್ ಮಾಡ್ದೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಇವತ್ತಿನ ದಿನ ಸ್ಪೆಷಲ್ ಆಗಿರುವಂಥ ನಾಷ್ಟ ಮಾಡಿ ತೋರ್ಸಾಕತ್ತೀನಿ. ಸೊ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರೀ ತೋರಿಸ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಸೂಜಿ ರವಾನ ತೊಗೊಂಡಿದ್ದೀನಿ. ಅಂದ್ರೆ ಚಿರೋಟಿ ರವೆ, ಬಾಂಬೆ ರವೆ ಅಂತ ಏನು ಕರಿತೀವಿ ನೋಡ್ರಿ ಅದಕ್ಕೆ ಅದೇ ಕಪ್ ಅಳತಿ ಒಳಗೆ ಗಟ್ಟಿ ಮೊಸರನ್ನ ಹಾಕ್ಕೊಳಕತ್ತೀನಿ. ಸೊ ಮೊಸರು ಹಾಕ್ಕೊಂಡ್ಬಿಟ್ಟು ಗಂಟು ಇಲ್ದಂಗೆ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ನೋಡತ್ತಿರಲ್ಲ ಈ ರೀತಿ ನಾನು ಸ್ವಲ್ಪ ಚಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಂತ. ಸ್ವಲ್ಪ ಗಟ್ಟಿ ಅಂಶ ಬಂದ್ರೆ ಏನು ಮೊಸರೇನು ಹಾಕಿರ್ತಾರಲ್ಲ, ಸೊ ಕಪ್ಪಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನಾನು ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಂತ. ಸೊ ಈ ರೀತಿ ನೋಡತ್ತಿರಲ್ಲ ಗಂಟು ಇಲ್ದಂಗೆ ನೀವು ಮಾಡ್ಬೋದು. ಸೊ ಇನ್ಸ್ಟಂಟಾಗಿ ನಾಷ್ಟಾಕ್ಕೆ ಏನು ಮಾಡಬೇಕಪ್ಪ ಅಂತ ನಿಮಗೆ ಚಿಂತೆ ಆಗಿದ್ರೆ ಸೊ ಮಿಸ್ ಮಾಡ್ದೆ ನೀವು ಇದನ್ನು ಈ ಸೂಜಿ ರವದ ಪಡ್ಡನ್ನು ಮಾಡಿ ನೋಡಿರಿ. ಅದರೊಳಗೆ ತರಕಾರಿ ಹಾಕಿ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಮಿಕ್ಸ್ ಮಾಡಿದಾದಮೇಲೆ ನಾನು ಅದಕ್ಕೆ ಉಳ್ಳಾಗಡ್ಡಿ, ಕ್ಯಾರೆಟು, ಹಂಗೆ ಸ್ವಲ್ಪ ಸ್ವೀಟ್ ಕಾರ್ನು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಾಕತ್ತೀನಿ. ಸೊ ಹಸಿಮೆಣ್ಸಿನ್ಕಾಯಿ ಬೇಡ ಹಂಗೆ ಅನ್ನೋರಾಗಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನು ಪೂರ್ತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿರಿ. ಇದಿಷ್ಟು ತರಕಾರಿ ಎಲ್ಲನೂ ಹೊಂದ್ಕೊಳ್ಬೇಕು. ಸೊ ಆ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣಂತ. ಸೊ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಬೇರೆ ತರಕಾರಿ ಬೇಕನ್ನಿಸಿದ್ರೆ ಸೊ ಹಾಕೋಬೋದು, ಇದರಲ್ಲಿ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರಲ್ಲ ಇವಾಗ ಇದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೋತೀನಂತ. 1 ಚಮಚದಷ್ಟು ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅಂತಿದ್ದಂಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆ ಕರಿಬೇವ್ದು ಫ್ಲೇವರ್ ಏನಿರುತ್ತಲ್ಲ ಸೊ ಅದಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸೊ ಇದಿಷ್ಟು ಕರಿಬೇವುದೆಲ್ಲ ಹಾಕಿದಾದಮೇಲೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಈನೋನ ಹಾಕ್ಕೊಳತ್ತೀನಿ. ಸೊ ಪರ್ಮೆಂಟೇಷನ್ ಮಾಡ್ಕೊಳ್ಳೋಕೆ ಈನೋ ಹಾಕ್ಕೊಂಡ್ರೆ ಅಂತಂದ್ರೆ ಇನ್ಸ್ಟಂಟಾಗಿ ನೀವು ಪಡ್ಡನ್ನು ಮಾಡ್ಕೋಬೋದು. ಸಾಫ್ಟ್ ಆದಂಥ ಫ್ಲಫಿ ಆದಂಥ ಪಡ್ಡು ರೆಡಿ ಆಗುತ್ತೆ ನೋಡಿರಿ. ಸೊ ನೋಡಾಕತ್ತಿರಲ್ಲ ಹಿಟ್ಟು ಹೆಂಗೆ ಉಬ್ಬತ್ತಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಾಕತ್ತಿರಲ್ಲ ಈ ರೀತಿ ಸ್ವಲ್ಪ ಚೆನ್ನಾಗಿ ಇದನ್ನೇ ಹಾಕ್ಕೊಂಡು ಈನೋ ಹಾಕಿದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ನೀವು ಪ್ಲೇಟ್ನ ಮುಚ್ಚಿ ಇಡೋಣಂತ. ಸೊ ಇದು ನೆನೆಯಷ್ಟೊತ್ತಿಗೆ ನಾವು ಒಂದು ಖಾರವಾಗಿರುವಂಥ ಚಟ್ನಿನ ರೆಡಿ ಮಾಡ್ಕೊಂಬರೋಣ. ಸೊ ಇವತ್ತಿನ ದಿನ ಸ್ಪೆಷಲ್ ಆಗಿರುವಂಥ ಶೇಂಗಾ ಚಟ್ನಿನ ಮಾಡಿ ತೋರ್ಸಾಕತ್ತೀನಿ. ಸೊ ಈ ಪಡ್ಡಿನ ಜೊತೆಗೆ ಈ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿ. ಸೊ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಶೇಂಗಾ, ಹಂಗೆ ಒಂದು 2 ರಿಂದ 3 ಚಮಚದಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಹುರಿತಾ ಇರಬೇಕು ನೋಡಿರಿ. ಶೇಂಗಾ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ಸ್ವಲ್ಪ ಕೆಂಪಗಾಗಬೇಕು. ಇವಾಗ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಹಂಗೆ ಖಾರಕ್ಕೆ 1-2 ಹಸಿ ಮೆಣಸಿನ್ಕಾಯಿ, ಈ ಮೆಣಸಿನ್ಕಾಯಿ ಬಹಳ ಖಾರದ. ಸೊ ಹಾಗಾಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರಾಗಿದ್ದರೆ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು ನೋಡಿರಿ. ಸೊ ಇದಷ್ಟು ಚೆನ್ನಾಗಿ ನಾನು ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಜಾರಿ ತಣ್ಣಗಾದ್ಮೇಲೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ನೈಸಾಗಿ ರುಬ್ಬಿಟ್ಕೋತೀನಿ ನೋಡಿರಿ. ಭಾಳ ನೈಸಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಇರಲಿ ನೋಡಿರಿ. ಸೊ ಅದೇ ಜಾರಿಗೆ ನಾನು ನೀರು ಹಾಕ್ಕೊಂಡಿದ್ದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ನಿಮ್ಗೆ ಚಟ್ನಿ ಇದು ಗಟ್ಟಿಯಾಗಿ ಬೇಕಂತಂದರೆ ಸೊ ಗಟ್ಟಿಯಾಗಿ ಇಟ್ಕೋಬೋದು, ಸ್ವಲ್ಪ ತಿಳುವಾಗಿ ಬೇಕಂತಾರೆ ಸ್ವಲ್ಪ ನೀರು ಹಾಕ್ಕೋಬೋದು ನೋಡಿರಿ. ಸೊ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಾದ್ಮೇಲೆ 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಈ ಚಟ್ನಿಗೆ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಅಂತಂದ್ರೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಚಟ್ನಿನ ಅನ್ನದ ಜೊತೆಗೂ ಸರ್ವ್ ಮಾಡ್ಕೋಬೋದು ನೋಡಿರಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ನದ ಜೊತೆಗಂತೂ. ನಮ್ಮ ಮಕ್ಕಳಿಗಂತೂ ಈ ಅನ್ನದ ಜೊತೆಗೆ ಈ ಚಟ್ನಿ ಅಂತೂ ತುಂಬ ಇಷ್ಟ. ಸೊ ಈ ಒಗ್ಗರಣೆ ಹಾಕಿದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ದು ಬಂದರೆ ಈ ಚಟ್ನಿ ರೆಡಿ ಆಗೈತಿ. ಸೊ ಹಂಗೆ ಈ ಕಡೆ ಹಿಟ್ಟು ಕೂಡ ನೆನೆದೈತಿ. ಸೊ ನೋಡಾಕತ್ತಿರಲ್ಲ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ಉಬ್ಬೈತಿ ಕಾಣಿಸಾದೈತಿ ನೋಡಿರಿ. ಸೊ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಪರ್ಮೆಂಟೇಷನ್ ಬೆಳಗ್ಗೆ ನೈಟ್ ಮಾಡಬೇಕಂತ ಏನಿಲ್ಲ ನೋಡಿರಿ. ಸೊ ಬೆಳಗಿನ ಜಾವಕ್ಕೆ ನೀವು ಮಾಡ್ಕೋಬೋದು, ಇನ್ಸ್ಟಂಟಾಗಿ ಕೂಡ ಈ ಸೂಜಿ ರವದ ಪಡ್ಡನ್ನು ಮಾಡ್ಕೋಬೋದು ನೋಡಿರಿ. ನಾಷ್ಟಾಕ್ಕೆ ಹೆಣ್ಮಕ್ಳಿಗೆ ಬೆಳಗಿನ ಜಾವದ ಚಿಂತೆ ಆಗಿರುತ್ತೆ. ಸೊ ಮಧ್ಯಾಹ್ನದ ಊಟದ್ದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ನಾಷ್ಟ ಅಂತಂದು ಬಂದುಬಿಟ್ರೆ ಎಲ್ರಿಗೂ ಅದೇ ಟೆನ್ಷನ್ ಆಗುತ್ತೆ. ಸೊ ಮಿಸ್ ಮಾಡ್ದೆ ಇದನ್ನು ಮನ್ಯಾಗ ಮಾಡಿರಿ, ಟೆನ್ಷನ್ಗೆಲ್ಲ ಗುಡ್ ಬೈ ಹೇಳ್ಕ್ಯಾರ ಈ ಪಡ್ಡನ್ನು ಮಾಡಿ ನೋಡಿರಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಹಂಚು ಕಾದೈತಿ, ಹಂಚಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಳತ್ತೀನಿ. ಸೊ ಇದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೋಬೋದು. ಸೊ ನಾನು ತುಪ್ಪ ಹಾಕಿ ಮಾಡ್ಕೊಂಡಿದ್ದೀನಿ. ತುಪ್ಪಕ್ಕಂತೂ ತುಂಬ ಚೆನ್ನಾಗಿ ಬಂದಿತ್ತು ಪಡ್ಡು, ಹಂಗೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ, ಎಣ್ಣೆಗೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೇಲ್ಗಡೆ ಪ್ಲೇಟ್ ಮುಚ್ಚಿಕ್ಯಾರೆ ಒಂದು 2 ನಿಮಿಷ ನೀವು ಬಿಟ್ಟರೆ ಅಂತಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಬಿಟ್ಟರೆ ಅಂತಂದ್ರೆ ಈ ರೀತಿ ಕೆಂಪಾಗಿರುವಂಥ ಪಡ್ಡು ರೆಡಿ ಆಗುತ್ತೆ ನೋಡಿರಿ. ಸೊ ಎಷ್ಟು ಚೆನ್ನಾಗಿ ಅಂಟ್ಕೊಳ್ಳಾಕತ್ತಿಲ್ಲ, ಎಷ್ಟು ಚೆನ್ನಾಗಿ ಕೂಡ ಎದ್ದು ಬರತ್ತವು ಪಡ್ಡು.
ಹಂಗೆ ಮಾತ್ರ ಇದಕ್ಕೇನು ಸಕ್ಕರೆನೂ ಕೂಡ ಏನು ಹಾಕಿಲ್ಲ, ಅಂದರೂ ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ ನೋಡತ್ತಿರಲ್ಲ, ಎಷ್ಟು ಚೆನ್ನಾಗಿ ರೆಡ್ಡಾಗಿ ಬಂದಾವು ಬ್ರೌನಾಗಿ. ಸೊ ನೋಡಿದ್ರಲ್ಲ, ಈ ರೀತಿ ಪಡ್ಡಿಗೆ ಮೇಲ್ಗಡೆನೂ ಸ್ವಲ್ಪ ತುಪ್ಪನ ಹಾಕ್ಕೊಳತ್ತೀನಿ. ಸೊ ತುಪ್ಪ ಇಲ್ಲ ಅಂತಾರೆ ಬೆಣ್ಣೆನ ಹಾಕೋಬೋದು, ಎರಡು ಬೇಡ ಅನ್ನೋರಾಗಿದ್ರೆ ಎಣ್ಣೆಯಿಂದ ಹಾಕೋಬೋದು ನೋಡಿರಿ. ಸೊ ಹಿಂಗೆ ಹಾಕಿದಾದಮೇಲೆ ಪ್ಲೇಟ್ನ ಮುಚ್ಚಿ ಮತ್ತೊಂದು ಸ್ವಲ್ಪ ಬೇಯಿಸಿ ಬಿಟ್ವಿ ಅಂತಂದ್ರೆ ಇವಾಗ ಪಡ್ಡು ರೆಡಿ ಆಗುತ್ತೆ. ಸೂಜಿ ರವದ್ದು ಅದರೊಳಗೆ ಸ್ವೀಟ್ ಕಾರ್ನ್ ಅದೆಲ್ಲ ಇರುತ್ತೆ ನೋಡಿರಿ. ಸೊ ಮಕ್ಕಳಿಗಂದ್ರೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಕಾರ್ನ್ ಹಾಕಿರೋದ್ರಿಂದ, ಗೊಂಜಾಳ ಹಾಕಿರೋದ್ರಿಂದ. ಸೊ ಹಾಗಾಗಿ ಇವಾಗ ಇನ್ನೊಂದು ಸರಿನೂ ಹಾಕಿ ನಿಮ್ಗೆ ತೋರಿಸ್ತೀನಂತ ಸ್ವಲ್ಪ ಹಂಚಿಗೆ ಮಣಿಗಳಿಗೆಲ್ಲನೂ ತುಪ್ಪ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕಿ ಎರಡೂ ಸೈಡಿಂದ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ವಿ ಅಂತಂದ್ರೆ ಇನ್ಸ್ಟಂಟ್ ಆಗಿರುವಂಥ ಸೂಜಿ ರವದ್ದು ಪಡ್ಡು ರೆಡಿ ಆಗುತ್ತೆ ನೋಡಿರಿ. ಸೊ ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಪಡ್ಡು ರೆಡಿ ಆಗ್ಯಾವು, ಹಾಗೆ ಕೂಡ ಅತಿ ಸಾಫ್ಟಾಗಿ ಕೂಡ ಬೆಂದಾವ್ ನೋಡಿರಿ. ಹಾಗೆ ನೋಡಿದ್ರಲ್ಲ, ಮೇಲೆ ಕ್ರಿಸ್ಪಿ ಒಳಗಡೆ ಸಾಫ್ಟು, ಹಾಗೆ ಮಧ್ಯೆ ಮಧ್ಯೆ ಸಿಗ್ತಕ್ಕಂಥ ಸ್ವೀಟ್ ಕಾರ್ನು. ಸೊ ಸಖತ್ತಾಗೈತಿ. ಸೊ ಮಿಸ್ ಮಾಡ್ದೆ ನೀವು ಇದನ್ನು ಮನೆ ಒಳಗೆ ಮಾಡಿರಿ, ಸ್ವೀಟ್ ಕಾರ್ನ್ ಪಡ್ಡು ಸೂಜಿ ರವದ್ದು. ಹಂಗೆ ಕೂಡ ನೀವು ನಮ್ಮ ಚಾನೆಲ್ನ ಯಾರೆಲ್ಲ ಹೊಸಬರು ನೋಡಾಕತ್ತೀರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಇದನ್ನು ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿರಿ.